ಸ್ನೇಹಿತರೆ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ನಿನ್ನೆ ಬೆಸ್ಕಾಂ ಒಂದು ವಿಡಿಯೋ ಮಾಡಿ ತಿಳಿಸಿ ನೋಡ್ರಿ. ನೀವು ಕೆಲವೊಂದು ವಿದ್ಯಾರ್ಥಿಗಳು ನೋಡಿರ್ತೀರಿ, ಯಾರು ನೋಡಿಲ್ಲ ಆ ವಿಡಿಯೋ ನೋಡ್ರಿ. ಏನೈತಿ ನಿನ್ನೆ ಬೆಸ್ಕಾಂ ರಿಸಲ್ಟ್ ಬರ್ತೈತಿ ಅಂತ ವಿಡಿಯೋ ಮಾಡಿ ತಿಳಿಸಿನಿ. ಅದರ ತಡೆಗಡೆ ಕೆಲವೊಂದು ವಿದ್ಯಾರ್ಥಿಗಳು ಕಮೆಂಟ್ ಮಾಡತ್ತಿದ್ರಿ, ಫೇಕ್ ಇನ್ಫಾರ್ಮೇಷನ್ ಅಂತ ಕೆಲವೊಂದು ವಿದ್ಯಾರ್ಥಿಗಳು ಕಮೆಂಟ್ ಮಾಡತ್ತಿದ್ರಿ. ಇದನ್ನ ಈಗೂ ಹೇಳ್ತಾನೋ ಅದು ಯಾವುದೇ ರೀತಿಯಾಗಿ ಫೇಕ್ ಇನ್ಫಾರ್ಮೇಷನ್ ಅಲ್ಲ, 100% ರಿಯಲ್ ಇನ್ಫಾರ್ಮೇಷನ್ ಅದ. ಯಾವಾಗ ಅಂದ್ರೆ 11/3/2026 ಪ್ರಜಾವಾಣಿ ನ್ಯೂಸ್ ಪೇಪರ್ ಒಳಗೆ ಬಂದಿದ್ದ ಮಾಹಿತಿ. ಅದು ಪ್ರಜಾವಾಣಿ ನ್ಯೂಸ್ ಪೇಪರ್ ಒಳಗೆ ಬಂದಿದ್ದ ಮಾಹಿತಿ. ಅದು ಯಾವುದೇ ರೀತಿಯಾಗಿ ಫೇಕ್ ಇನ್ಫಾರ್ಮೇಷನ್ ಅಲ್ಲ. ಸೊ ಅದ್ರೊಳಗೆ ಏನು ಕೊಟ್ಟಾರ ಅಂದ್ರೆ ನ್ಯೂಸ್ ಪೇಪರ್ ಅದ್ರೊಳಗೆ ಏನು ಕೊಟ್ಟಾರ ಅಂದ್ರೆ ಇನ್ನೊಮ್ಮೆ ಹೇಳ್ತು ನೋಡ್ರಿ. ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮ ನಿಯಮಿತ 14/2024 ಉದ್ಯೋಗ ಪ್ರಕಟಣೆ ಅನುಗುಣವಾಗಿ ಬೆಸ್ಕಾಂನಲ್ಲಿ SSLC 10ನೇ ತರಗತಿಯಲ್ಲಿ ಗಳಿಸಿರುವ ಅಂಕಗಳ ಜ್ಯೇಷ್ಠತೆಯ ಆಧಾರದ ಮೇರೆಗೆ ಸಹನಶಕ್ತಿ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿ ಕಿರಿಯ ಪವರ್ಮ್ಯಾನ್ KKK ಹುದ್ದೆಗಳಿಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬೆಸ್ಕಾಂ ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡಿರಂತ ಕೊಟ್ಟಾರು. ಇವಾಗ ಅಂದ್ರೆ 11/3/2026 ಪ್ರಜಾವಾಣಿ ನ್ಯೂಸ್ ಪೇಪರ್ ಒಳಗೆ ಬಂದಿದ್ದ ಮಾಹಿತಿ. ನಾ ಈಗೂ ಹೇಳ್ತು ನೋಡ್ರಿ, ಇದು ಯಾವುದೇ ರೀತಿಯಾಗಿ ಫೇಕ್ ಇನ್ಫಾರ್ಮೇಷನ್ ಅಲ್ಲ. ನಿನ್ನೆ ಏನೈತಿ ರಿಸಲ್ಟ್ ಬರಬೇಕಾಗಿತ್ತು, ಅವ್ರದ್ದೇ ಆಗಿರುವಂಥ ಏನೈತಿ ಸ್ವಲ್ಪ ಸರ್ವರ್ ಡೌನ್ದಿಂದ ಸರ್ವರ್ ಇಶ್ಯೂಯಿಂದ ನಿನ್ನೆ ರಿಸಲ್ಟ್ ಬಂದಿಲ್ಲ. ನಿನ್ನೆ ಏನೈತಿ ಸಾಯಂಕಾಲ ತನಕ ನಾನು ರಿಸಲ್ಟ್ ಚೆಕ್ ಮಾಡ್ಕೋತಾನೆ. ಅದನ್ನು ಒಳ್ಳೆಯದೇನೈತಿ ಟೈಮ್ 3-4 ತನಕ ಐತಿ. ಬೆಸ್ಕಾಂ ವೆಬ್ಸೈಟನ್ನು ಓಪನ್ ಆಗಿಲ್ಲ. ಬೆಸ್ಕಾಂ ಅಫಿಷಿಯಲ್ ಆಗಿರೋ ವೆಬ್ಸೈಟ್ ಓಪನ್ ಆಗಿಲ್ಲ. ಅದು 5 ಅಥವಾ 6 ದಿನದ ಏನೈತಿ ಬೆಸ್ಕಾಮ್ದು ಓಪನ್ ಆಯ್ತು. ಅದು ಬೆಸ್ಕಾಮ್ದು ಓಪನ್ ಆಗಿಲ್ಲ. ಬೆಸ್ಕಾಂ ವೆಬ್ಸೈಟ್ ಸರ್ಚ್ ಮಾಡತ್ತೆ, ಮೆಸ್ಕಾಂ ಓಪನ್ ಆಗತ್ತೈತಿ. ಏನೈತಿ ಬೆಸ್ಕಾಂ ವೆಬ್ಸೈಟ್ ಸರ್ಚ್ ಮಾಡಿರಿ, ಮೆಸ್ಕಾಂ ವೆಬ್ಸೈಟ್ ಓಪನ್ ಆಗತ್ತೈತಿ. ಈ ರೀತಿಯಾಗಿ ಸರ್ವರ್ ಡೌನ್ ಬರತೈತಿ. ಮತ್ತೇನೈತಿ ನಿನ್ನೆ ರಿಸಲ್ಟ್ ಬರಬೇಕಾಗಿತ್ತು. ಏನೈತಿ ಈ ರೀತಿಯಾಗಿ ಅವ್ರದ್ದಾಗಿರುವಂಥ ಸರ್ವರ್ ಮತ್ತು ಟೆಕ್ನಿಕಲ್ ಇಶ್ಯೂಯಿಂದ ನಿನ್ನೆ ರಿಸಲ್ಟ್ ಬಂದಿಲ್ಲ. ಇವತ್ತು ಸಾಯಂಕಾಲ ತನಕ ಪ್ರತಿಯೊಂದು ಎಲ್ಲ ವಿದ್ಯಾರ್ಥಿಗಳು ವೇಟ್ ಮಾಡಿರಿ, ರಿಸಲ್ಟ್ ಬಂದರೆ ನಿಮ್ಗೆ ಅಪ್ಡೇಟ್ ನೀಡ್ತಾನೆ. ಇದ್ರೊಳಗೆ ಏನೈತಿ ಈಗ ಇದೇನ 11/3/2026 ಪ್ರಜಾವಾಣಿ ನ್ಯೂಸ್ ಪೇಪರ್ ಒಳಗೆ ಏನು ಕೊಟ್ಟಾರಂದ್ರೆ ಅವರ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ಯಾರ. ಈಗಾಗಲೇ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಅವ್ರ ಅಫಿಷಿಯಲ್ ವೆಬ್ಸೈಟ್ ಒಳಗೆ ಏನೈತಿ ಇಶ್ಯೂಯಿಂದ ಟೆಕ್ನಿಕಲ್ ಇಶ್ಯೂ ಮತ್ತು ಏನಾದರೂ ಅವ್ರದ್ದೇ ಆಗಿರುವಂಥ ಸರ್ವರ್ ಪ್ರಾಬ್ಲಮ್ದಿಂದ ಅದರೊಳಗೆ ಏನೈತಿ ವೆಬ್ಸೈಟ್ ಅವ್ರದ್ದು ಓಪನ್ ಆಗತ್ತಿಲ್ಲ. ಬೆಸ್ಕಾಮ್ದವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗತ್ತಿಲ್ಲ. ಇವತ್ತು ಬೆಳಗ್ಗೆ ಏನೈತಿ, ಇವತ್ತು ಕೂಡ ನಾನು ಚೆಕ್ ಮಾಡೀನು. ನೀವು ಹಲವಾರು ವಿದ್ಯಾರ್ಥಿಗಳು ಏನೈತಿ, ನೀವು ಒಂದೊಂದು ವಿದ್ಯಾರ್ಥಿ ಏನೈತಿ 3-4 ಚೆಕ್ ಮಾಡಿರ್ತೀರಿ. ಯಾವಾಗ ಎಚ್ಚರಾಕೈತಿ ಅವಾಗ ಏನೈತಿ ಬೆಸ್ಕಾಂ ರಿಸಲ್ಟನ್ನು ಚೆಕ್ ಮಾಡಿರ್ತೀರಿ. ಅದೇ ರೀತಿಯಾಗಿ ನಾನು ಕೂಡ ಇವತ್ತು ಬೆಳಗ್ಗೆ ರಿಸಲ್ಟ್ ಚೆಕ್ ಮಾಡೀನಿ, ಏನು ಬಂದೈತೇನೆ ಅಂತೇಳಿ. ಇನ್ನೂ ರಿಸಲ್ಟ್ ಬಂದಿಲ್ಲ, ಬೆಸ್ಕಾಮ್ದು ಏನೈತಿ ರಿಸಲ್ಟ್ ಬಂದಿಲ್ಲ. ಸ್ವಲ್ಪ ವೇಟ್ ಮಾಡಿರಿ, ರಿಸಲ್ಟ್ ಬಂದ್ರೆ ತಕ್ಷಣ ನಿಮ್ಗೆ ಅಪ್ಡೇಟ್ ಕೊಡ್ತಾನೆ. ನಮ್ಮ ಚಾನಲ್ ಒಳಗೆ ರಿಸಲ್ಟ್ ಬಂದ್ರೆ ತಕ್ಷಣ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ, ವಿಡಿಯೋ ಮಾಡಿ ತಿಳಿಸ್ತಾನೆ. ಮತ್ತು ಅದೇನು ಬಂದರೆ ಡೈರೆಕ್ಟ್ ಆ PDF ಏನು ಸಿಗ್ತಲ್ಲ, ಡೈರೆಕ್ಟ್ ನಮ್ಮ ಗೌರ್ಮೆಂಟ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ನಾ ಶೇರ್ ಮಾಡಿರ್ತೀನಿ. ಅಲ್ಲಿ ಯಾರು ಜಾಯ್ನ್ ಆಗಿರಿ ಪ್ರತಿಯೊಂದು ವಿದ್ಯಾರ್ಥಿಗಳು. ಯಾಕಂದ್ರೆ ರಿಸಲ್ಟ್ ಬಂದರೆ ಡೈರೆಕ್ಟ್ ಆ PDF ಶೇರ್ ಮಾಡಿಬಿಡುತ್ತೆ, ನಿಮ್ಗೆ ನೋಡ್ಕೊಳಕ್ಕೆ ಈಸಿ ಆಕೈತಿ. ನಿನ್ನೆ ಭಾಳ ಸರ್ವರ್ ಡೌನ್. ಬೆಸ್ಕಾಂ ವೆಬ್ಸೈಟ್ ಓಪನ್ ಮಾಡೈತಿ, ಮೆಸ್ಕಾಮ ಮತ್ತು ಬೆಸ್ಕಾಂ ವೆಬ್ಸೈಟ್ ಕೂಡ ಓಪನ್ ಆಗಿಲ್ಲ. ಈ ರೀತಿಯಾಗಿ ನಿನ್ನೆ ಸರ್ವರ್ ಡೌನ್ ಪೂರ್ತಿ ಏನೈತಿ ಬೆಸ್ಕಾಮ್ದ ಸರ್ವರ್ ಡೌನ್ ಐತಿ. ಇವತ್ತು ಸಾಯಂಕಾಲ ತನಕ ವೇಟ್ ಮಾಡಿರಿ ಪ್ರತಿಯೊಂದು ವಿದ್ಯಾರ್ಥಿಗಳು. ರಿಸಲ್ಟ್ ಬಂದರೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಸೊ ಇನ್ನೊಂದು ಏನಪ್ಪ ಅಂತಂದರೆ ಚಾನಲ್ ಫಸ್ಟ್ ನೋಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ಏನೇ ಅಪ್ಡೇಟ್ ಬಂದರೂ ಕೂಡ ನಮ್ಮ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ಇದೇನು ನೀವು ಇನ್ನೊಮ್ಮೆ ನೋಡ್ಕೊತಿದ್ರೆ ಇದೇನು ಪ್ರಜಾವಾಣಿ ನ್ಯೂಸ್ ಪೇಪರ್ ಒಳಗೆ ಬಂದಿದೆ ಏನು ನೋಟಿಸ್ ಐತಲ್ಲ, ಇದನ್ನು ಡೈರೆಕ್ಟ್ ನಮ್ಮ ಗೌರ್ಮೆಂಟ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿರ್ತೀನಿ. ಅಲ್ಲಿ ಇನ್ನೊಮ್ಮೆ ನೋಡ್ಕೊತಿದ್ರೆ ನೋಡ್ಕೋಬೋದು. ರಿಸಲ್ಟ್ ಈಗಾಗಲೇ ಅನೌನ್ಸ್ಮೆಂಟ್ ಮಾಡ್ಯಾರಂತ ಅದ್ರೊಳಗೆ ಕೊಟ್ಟಾರ. ಯಾವುದೇ ರೀತಿಯಾಗಿ ಫೇಕ್ ಇನ್ಫಾರ್ಮೇಷನ್ ತಿಳಿಸ್ಕೊಡತ್ತಿಲ್ಲ. ಏನೈತಿ ನ್ಯೂಸ್ ಪೇಪರ್ ಒಳಗೆ ಬಂದಿದ್ದ ಮಾಹಿತಿ ಐತಿ. ಇವತ್ತೇನೈತಿ ಬರ್ಬೋದು ರಿಸಲ್ಟ್ ಬರ್ಬೋದು. ಬಂದರೆ ನಿಮ್ಗೆ ತಕ್ಷಣ ಅಪ್ಡೇಟ್ ಕೊಡ್ತಾನೆ. ಸ್ವಲ್ಪ ವೇಟ್ ಮಾಡಿ, ರಿಸಲ್ಟ್ ಬರುತ್ತಾನೆ.